ಸಿದ್ದರಾಮಯ್ಯ 2.0 ಸರ್ಕಾರ ಇದೆಯಲ್ಲ, ಅಂದ್ರೆ ಸಿದ್ದರಾಮಯ್ಯನವರು ಎರಡನೇ ಅವಧಿಗೆ ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಅವಧಿ ಇದೆಯಲ್ಲ, ಇದು ಸಿದ್ದರಾಮಯ್ಯನವರ ಮೊದಲ ಅವಧಿಗೆ ಹೋಲಿಕೆ ಮಾಡಿದ್ರೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಗೋಚರಿಸ್ತಾ ಇದೆ. ಯಾಕಂದ್ರೆ ಒಂದೂವರೆ ವರ್ಷದ ಅವಧಿಯಲ್ಲಿನೇ, ಒಂದೂವರೆ ವರ್ಷ ಇನ್ನೂ ಕೂಡ ಪೂರ್ತಿಯಾಗಿಲ್ಲ, ಈ ಅವಧಿಯಲ್ಲಿನೇ ಸರ್ಕಾರ ಒಂದು ಕಡೆಯಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತಾ ಆ ಮೂಲಕವಾಗಿ ಜನಪ್ರಿಯತೆಯನ್ನು ಗಳಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ರೆ, ಮತ್ತೊಂದು ಕಡೆಯಲ್ಲಿ ಇದೇ ಸರ್ಕಾರದ ವಿರುದ್ಧ ಹಗರಣಗಳ ಮೇಲೆ ಹಗರಣದ ಆರೋಪಗಳು ಎದುರಾಗೋದಕ್ಕೆ ಶುರುವಾಯಿತು. ಆರಂಭದ ದಿವಸಗಳಲ್ಲಿನೇ ವರ್ಗಾವಣೆ ದಂಧೆಯ ಆರೋಪವನ್ನು ಕೇಳಿಬಂತು. ಅದಾದ ನಂತರ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ ಜೊತೆಗೆ ಮೂಡಾದ ಹಗರಣದ ಬಗ್ಗೆಯೂ ಕೂಡ ಆರೋಪ ಬಂತು. ಈಗ ಬಿಜೆಪಿಯವರನ್ನ ಯಾವ ಸ್ವರೂಪದಲ್ಲಿ 40% ಕಮಿಷನ್ ಪೇ ಸಿಎಂ ಅನ್ನುವಂತಹ ಕ್ಯಾಂಪೇನ್ಗಳ ಮೂಲಕವಾಗಿ ಅಧಿಕಾರದಿಂದ ಇಳಿಯುವಂತೆ ಮಾಡುವುದರಲ್ಲಿ ಯಶಸ್ವಿಯಾಗಿದ್ದಂತಹ ಕಾಂಗ್ರೆಸ್ ಹತ್ರ ಒಂದೂವರೆ ವರ್ಷ ಆಗ್ತಾ ಇದ್ದಂತೆ ಈಗ ಬಿಜೆಪಿಯನ್ನು ಒಂದೊಂದಾಗಿ ಹಗರಣಗಳ ಸುತ್ತಲೇ ಕಟ್ಟಿ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಬಿಜೆಪಿ ವಿರುದ್ಧ ಮತ್ತೊಂದು ಸಂಘರ್ಷಕ್ಕೆ ಕೈಪಾಳೆ ಈಗ ಮುಂದಾಗಿರುವಂಥದ್ದು. ಬಿಜೆಪಿ ಅವಧಿಯ ಹಗರಣಗಳ ತನಿಖೆಗಾಗಿನೇ ಒಂದು ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಲಾಗ್ತಾ ಇದೆ. ನೋಡಿ, ಈ ಸಂಪುಟ ಉಪಸಮಿತಿಯ ಕೆಲಸ ಏನಂತ ಹೇಳಿದ್ರೆ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಸಂಪುಟ ಉಪಸಮಿತಿಯ ಕೆಲಸನೇ ಬಿಜೆಪಿ ಅವಧಿಯಲ್ಲಿ ಯಾವೆಲ್ಲ ಹಗರಣಗಳು ನಡೆದಿದ್ದಾವೆ ಅನ್ನೋದರ ಬಗ್ಗೆ ಅಧ್ಯಯನ ನಡೆಸುವಂಥದ್ದು. ಸರ್ಕಾರದಲ್ಲಿ ಆಡಳಿತ ನಡೆಸುವಂತಹ ವೈಖರಿ ಯಾವ ಸ್ವರೂಪದಲ್ಲಿದೆ, ರಾಜಕೀಯವನ್ನ ರಾಜಕೀಯವಾಗಿ ಎದುರಿಸಬೇಕು ಅನ್ನುವಂತಹ ರೀತಿಯಲ್ಲಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯುವಂತಹ ಕೆಲಸಕ್ಕೆ ಈಗ ಕಾಂಗ್ರೆಸ್ ಕೈ ಹಾಕಿದೆ. ಸರ್ಕಾರದ ವಿರುದ್ಧ ಹಗರಣದ ಆರೋಪವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಮುಖ್ಯಮಂತ್ರಿ ವಿರುದ್ಧ ಮಾಡಿದ್ರು, ಅದಾದ ನಂತರ ಕೆಲವು ಮಂತ್ರಿಗಳ ವಿರುದ್ಧ ಬಂತು. ಈಗ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿಯವರು ಮುಂದಾದರು. ಇಷ್ಟಾಗ್ತಾ ಇದ್ದಂತೆಯೇ ಈಗ ಸರ್ಕಾರದ ಕಡೆಯಿಂದ ಒಂದು ಸಂಪುಟ ಉಪಸಮಿತಿ ರಚನೆಯಾಗಿದೆ. ಯಾವ ಸ್ವರೂಪದ ವ್ಯೂಹವನ್ನ ಇಲ್ಲಿ ಬಿಜೆಪಿಯ ವಿರುದ್ಧ ರಚಿಸಿದ್ದಾರೆ ಕಾಂಗ್ರೆಸ್ ನಾಯಕರು ಅನ್ನೋದನ್ನು ನಿಮಗೆ ಹೇಳ್ತೀನಿ. ಬಿಜೆಪಿ ಅವಧಿಯ ಹಗರಣಗಳ ತನಿಖೆಗೆ ಸಂಪುಟ ಉಪಸಮಿತಿಯನ್ನ ರಚನೆ ಮಾಡಲಾಗಿದೆ. ಇದಕ್ಕೆ ಅಧ್ಯಕ್ಷತೆ, ಈ ಸಂಪುಟ ಉಪಸಮಿತಿಯ ಮುಖ್ಯಸ್ಥರಾಗಿರ್ತಾರೆ ಗೃಹ ಸಚಿವ. ಯಾಕಂದ್ರೆ ತನಿಖಾ ಸಂಸ್ಥೆಗಳು ಗೃಹ ಸಚಿವರ ಅಂಡರಲ್ಲಿ ಬರ್ತವೆ. ಈಗ ಸ್ವತಃ ಗೃಹ ಸಚಿವರೇ ತನಿಖಾಧಿಕಾರಿಯ ಸ್ವರೂಪದಲ್ಲಿ ಇದ್ದಾರೆ ಸಂಪುಟ ಉಪಸಮಿತಿಯ ಮೂಲಕವಾಗಿ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನ ಸರ್ಕಾರ ರಚನೆ ಮಾಡಿದೆ. ಈ ಮೂಲಕ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಯಾವ ಸ್ವರೂಪದಲ್ಲಿ ಈ ಹಿಂದಿನ ಸರ್ಕಾರ ಹಾನಿ ಮಾಡಿದೆ, ಯಾವ ಸ್ವರೂಪದಲ್ಲಿ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದ ಸಮಿತಿ ತನಿಖೆಯನ್ನು ನಡೆಸುತ್ತೆ. ತನಿಖೆ ಇನ್ ದ ಸೆನ್ಸ್ ಒಂದು ವರದಿಯನ್ನು ರೆಡಿ ಮಾಡ್ತಾರೆ, ದಾಖಲೆಗಳನ್ನು ಪರಿಶೀಲನೆ ಮಾಡಬಹುದು ಬಹುತೇಕ ಅವರು. ಸಮಿತಿಯಿಂದ ಈಗಾಗಲೇ 26 ಹಗರಣಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. 26 ಹಗರಣಗಳ ಬಗ್ಗೆ ಈ ಸಮಿತಿ, ಸಂಪುಟ ಉಪಸಮಿತಿ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದೆ. ಇದರ ಆಧಾರದ ಮೇಲೆನೆ, ಆದರೆ ಇಲ್ಲಿ ಪ್ರಾಥಮಿಕವಾಗಿ ಹಗರಣ ನಡೆದಿದೆಯಾ ಇಲ್ವಾ, ಯಾವುದೋ ತನಿಖಾ ಸಂಸ್ಥೆಯನ್ನ ಹುಟ್ಟು ಹಾಕಿ ತನಿಖಾ ಏಜೆನ್ಸಿಗೆ ಇದನ್ನು ಕೊಟ್ಟು ತನಿಖೆಯನ್ನು ನಡೆಸಿ ನಂತರ ಹೋಗೋದ್ರ ಬದಲಿಗೆ ಮೊದಲು ಸಂಪುಟ ಉಪಸಮಿತಿನೇ ಅಧ್ಯಯನವನ್ನು ಮಾಡುತ್ತೆ, ಇಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಆದಷ್ಟು ಬೇಗ ತನಿಖಾ ವರದಿಯನ್ನು ಸಲ್ಲಿಸೋದಕ್ಕೆ ಸಮಿತಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವರು ಈಗಾಗಲೇ ಏನು ಫೈಂಡ್ ಔಟ್ ಮಾಡಿರುವಂತಹ 26 ಅವ್ಯವಹಾರಗಳಿಗೆ ಸಂಬಂಧಿಸಿರುವಂತಹ ವರದಿಗಳಿಂದವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಪತ್ರಗಳು, ಇವುಗಳನ್ನು ಆಧರಿಸಿ ಒಂದು ವರದಿಯನ್ನು ರೆಡಿ ಮಾಡ್ತಾರೆ. ಒಂದು ರೀತಿಯಂತ ತನಿಖಾ ವರದಿಯೂ ಕೂಡ ಆಗುತ್ತೆ. ಇದು ಅಂದ್ರೆ ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ ಏನಾಗಿದೆ, ಇಂಥ ದುಡ್ಡನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡಿದ್ದಾರೆ, ಇಂಥ ಬ್ಯಾಂಕ್ ಅಕೌಂಟ್ಗಳಲ್ಲಿ ಈ ರೀತಿಯ ವ್ಯವಹಾರ ಆಗಿದೆ. ಬೋಬಿ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರಕ್ಕೂ ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರಕ್ಕೂ ಬಹಳ ವ್ಯತ್ಯಾಸಗಳೇನೂ ಇಲ್ಲ ಅನ್ನುವಂತಹ ಆರೋಪವೂ ಕೂಡ ಈಗಾಗಲೇ ಕೇಳಿ ಬಂದಿತ್ತು. ಹಾಗೆಯೇ ಟ್ರಕ್ ಟರ್ಮಿನಲ್ ನಡೆದಿರುವಂತಹ ಹಗರಣದ ವಿಚಾರವೂ ಕೂಡ ಅದೇ ರೀತಿಯಲ್ಲಿತ್ತು. ಈ ರೀತಿಯಾಗಿ ಹಲವು ಹಗರಣಗಳು ಬಿಜೆಪಿ ಅವಧಿಯಲ್ಲೂ ಕೂಡ ನಡೆದಿದ್ದಾವೆ ಅಂತೇಳಿ ಅದಕ್ಕೆ ಸಂಬಂಧಿಸಿರುವಂತಹ ವರದಿಯನ್ನು ಆದಷ್ಟು ಬೇಗನೆ ಮುಖ್ಯಮಂತ್ರಿಯವರಿಗೆ ಸಲ್ಲಿಸ್ತಾರೆ. ರಾಜ್ಯ ತನಿಖಾ ಸಂಸ್ಥೆಗಳ ಜೊತೆಗೆ ಪರಮೇಶ್ವರ್ ಅವರು ಈಗಾಗಲೇ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಸರ್ಕಾರ ಆಡಳಿತಕ್ಕೆ ಬರ್ತಾ ಇದ್ದಂತೆ ಕೆಲವು ತನಿಖೆಗಳಿಗೆ ಆದೇಶವನ್ನ ಕೊಟ್ಟಿತ್ತು. ಆರಂಭದಲ್ಲಿನೇ ಕಾಂಟ್ರಾಕ್ಟರ್ಗಳಿಗೆ ಸಂಬಂಧಪಟ್ಟಂತ ತನಿಖೆ ನಡೆಸ್ತು, ವಸತಿ ಇಲಾಖೆಗೆ ಸಂಬಂಧಪಟ್ಟಂತಹ ಒಂದು ತನಿಖೆ ನಡೆಸೋದಕ್ಕೆ ಮುಂದಾಯಿತು. ಅದಾದ ನಂತರ ಕೋವಿಡ್ಗೆ ಸಂಬಂಧಪಟ್ಟಂತೆ ಒಂದು
ನ್ಯಾಯಾಂಗ ತನಿಖೆಯನ್ನು ರಚನೆ ಮಾಡದಿರಬಹುದು, PSI ಹಗರಣದ ಸಂಬಂಧವಾದಂತಹ ಒಂದು ತನಿಖೆ ಇರಬಹುದು, ಇನ್ನೂ ಹಲವು ತನಿಖೆಗಳನ್ನು ಸರ್ಕಾರ ಆರಂಭದ ದಿವಸದಿಂದಲೂ ಮಾಡ್ತಾ ಬಂದಿದೆ. ಅದರಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತನಿಖಾ ಸಂಸ್ಥೆಗಳ ಜೊತೆಗೆ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಏನೇನು ನಡೀತಿದೆ, ಯಾವ ಹಂತಕ್ಕೆ, ಪ್ರಗತಿ ಪರಿಶೀಲನೆ ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಪ್ರತಿ ಹಗರಣದ ತನಿಖಾ ವರದಿ ಪಡೀತಾ ಇದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಸೊ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈಗ ಒಂದು ಕಡೆಯಲ್ಲಿ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇದೆ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾದಂತಹ ಮುಖ್ಯಮಂತ್ರಿ ಈಗ ಇರುವಂತಹ ಹಾಲಿ ಮುಖ್ಯಮಂತ್ರಿಯವರನ್ನ ಸೇಫ್ ಮಾಡೋದಕ್ಕೆ ಬೇಕಾಗಿರುವಂತಹ ಫೈಲನ್ನು ಬಿಲ್ಡ್ ಮಾಡುವಂಥದ್ದು, ಅಂದರೆ BJPಯವರ ಬಾಯಿ ಮುಚ್ಚಿಸೋದಕ್ಕೆ ಏನು ಬೇಕು ಆ ವ್ಯವಸ್ಥೆಯನ್ನು ಪರಮೇಶ್ವರ್ ಅವರ ಮೂಲಕವಾಗಿ ಸಿದ್ದರಾಮಯ್ಯನವರು ಮಾಡಿಸ್ತಾ ಇದ್ದಾರೆ. 2 ತಿಂಗಳೊಳಗಡೆ ವರದಿಯನ್ನು ಕೊಡೋದಕ್ಕೆ ಸಮಿತಿಗೆ ಟಾರ್ಗೆಟ್ ಅನ್ನ ನೀಡಲಾಗಿದೆ. ಅಂದರೆ ಈ ಸಮಿತಿಯು ಕೂಡ ಹಾಕೊಂಡಿರುವಂತಹ ಟಾರ್ಗೆಟ್ ಏನಂತ ಹೇಳಿದ್ರೆ ಇನ್ನು 2 ತಿಂಗಳಲ್ಲಿದೆ ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಸಿದ್ಧಪಡಿಸಬೇಕು. ಯಾರ್ಯಾರ ಕಾಲದಲ್ಲಿ ಏನೇನು ಹಣೆ ಬರಹ ಇದೆ, ಯಾರ್ಯಾರು ಯಾವ್ಯಾವ ಸ್ವರೂಪದಲ್ಲಿ ಹಗರಣವನ್ನು ನಡೆಸಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ 2 ತಿಂಗಳೊಳಗೆ ವರದಿಯನ್ನು ಕೊಡೋದಕ್ಕೆ ಸಮಿತಿ ಟಾರ್ಗೆಟ್ ಅನ್ನು ಹಾಕೊಂಡಿದೆ. ಇದರ ಆಧಾರದ ಮೇಲೆ ಈ ಸಮಿತಿಯಿಂದ ಒಂದೊಂದೇ ಫೈಲ್ಗಳನ್ನು ಓಪನ್ ಮಾಡ್ತಾರೆ, ಅದರಲ್ಲಿರುವಂಥ ಅಂಶಗಳನ್ನು ಅಧ್ಯಯನ ಮಾಡ್ತಾರೆ. ಏನು ನಡೆದಿದೆ, BJPಯವರು ಯಾವ ಸ್ವರೂಪದಲ್ಲಿ ಅವ್ಯವಹಾರವನ್ನು ಎಸಗಿದ್ದಾರೆ, ಸರ್ಕಾರದಲ್ಲಿ ಆಡಳಿತದ ದುರ್ಬಳಕೆ ಯಾವ ಸ್ವರೂಪದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾರೆ. ಇನ್ನು ಸಂಪೂರ್ಣ ವರದಿ ಬಂದ ಬಳಿಕ ಎಲ್ಲರ ವಿರುದ್ಧವೂ ಕೂಡ ಕ್ರಮ ಅನ್ನುವಂಥದ್ದು ಸದ್ಯ ಸರ್ಕಾರದ ನಿಲುವು. ಅಂದರೆ ಇದಕ್ಕೆ ಸಂಬಂಧಿಸಿರುವಂತಹ ಸಂಪೂರ್ಣ ವರದಿ ಮೊದಲು ಬರಲಿ, ನಂತರ ಎಲ್ಲರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುತ್ತೀವಿ ಅನ್ನುವಂಥರ ಒಂದು ಒನ್ ಲೈನರ್ನ ಆಧಾರದ ಮೇಲೆ ಸರ್ಕಾರ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಮುಖ್ಯಮಂತ್ರಿಯವರು ಗೃಹ ಸಚಿವರ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ. ಈ ಸಂಪುಟ ಉಪಸಮಿತಿ ಹೇಗೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ತೋರಿಸ್ತೀನಿ. ನಾವು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ, ಕಳೆದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 20-25 ಹಗರಣಗಳನ್ನ ಲಿಸ್ಟ್ ಮಾಡಿದ್ವಿ. ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ, ಯಾವ್ಯಾವ ಇದರಲ್ಲಿ ಆಕ್ಷನ್ ತಗೊಂಡಿದ್ದೀವಿ, ತಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೋಬೇಕು, ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ನಾವು ಈ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ನಾವು ಅದನ್ನ ನೀವು ಹೇಳಿದಾಗೆ ಸಾಫ್ಟು ಅಂತ ದ್ವೇಷದ ರಾಜಕಾರಣ ಮಾಡಬಾರ್ದು. ಆಡಳಿತ ಮಾಡೋರಿಗೆ ಎಚ್ಚರಿಕೆ ಇರಬೇಕು, ಆದರೆ ದ್ವೇಷದ ರಾಜಕಾರಣ ಆಗಬಾರದು ಅನ್ನೋ ಕಾರಣಕ್ಕಾಗಿ ಈಗ ನಾವು ಅವರು ಅದನ್ನ ದೇಶದ ರಾಜಕಾರಣ ಮಾಡಕ್ ಹೊರಟಾಗ ನಾವೇನ್ ಮಾಡಬೇಕು? ನಾವು ಅದನ್ನೇ ಮಾಡಬೇಕಲ್ಲ, ರಾಜಕಾರಣನೇ ಮಾಡ್ಬೇಕು ನಾವುನೇ. ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನ ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆಕ್ಟ್ ಮಾಡ್ತೀವಿ. ಈ ರಾಜಕಾರಣದಲ್ಲಿ ಅರ್ಥ ಆಗದೇ ಇರುವಂತಹ ಒಂದು ಮಾತು ಅಂತ ಹೇಳಿದ್ರೆ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ. ದ್ವೇಷದ ರಾಜಕಾರಣ ಮಾಡಬಾರ್ದು ಅನ್ನುವಂಥದ್ದು ಸರಿ ಯಾವ ಹಂತದಲ್ಲಿ ಅಂದರೆ ಒಬ್ಬ ವ್ಯಕ್ತಿಯನ್ನು ವೈಯಕ್ತಿಕವಾಗಿ ದ್ವೇಷಿಸ್ತಾ ಅದರ ಮೇಲೆ ಯಾವುದೋ ದಾಳಿಯನ್ನು ನಡೆಸುವಂಥದ್ದು ಏನೋ ಮಾಡಿದರೆ ಅದು ದ್ವೇಷದ ರಾಜಕಾರಣ ಆಗುತ್ತೆ. ಆದರೆ ಒಬ್ಬ ವ್ಯಕ್ತಿ ಹಗರಣವನ್ನು ಎಸಗಿದ್ರೆ ಆ ಹಗರಣ ಬಗ್ಗೆ ತನಿಖೆ ನಡೆಸಿದ್ರೆ, ಯಾಕಂದ್ರೆ ಅಂತಿಮವಾಗಿ ಹಗರಣ ಯಾವುದೇ ರೀತಿಯಲ್ಲಿ ಯಾವುದೇ ಸರ್ಕಾರ, ಅದು ಕಾಂಗ್ರೆಸ್ನವರಿರಲಿ, BJPಯವರಿರಲಿ, JDSನವರಿರಲಿ ಅಥವಾ ಇನ್ಯಾರೇ ಹಗರಣವನ್ನು ನಡೆಸಿದ್ದಾರೆ ಅಂತೇಳಿ ಆದರೂ ಕೂಡ ಅದು ಸಾರ್ವಜನಿಕರ ದುಡ್ಡು, ಜನರ ದುಡ್ಡು, ನಿಮ್ಮ ದುಡ್ಡು ಇದು. ಈ ದುಡ್ಡನ್ನ ಅವರು ತಮಗೆ ಬೇಕಾದಂಗೆ ಬಳಕೆ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡು ಅವರವರ ಮನೆಗಳಿಗೆ ಕೊಂಡೊಯ್ದ್ರೆ ಅದರ ಬಗ್ಗೆ ತನಿಖೆ ನಡೆಸಿದ್ರೆ ಅದು ಯಾವ ಸೀಮೆಯ ದ್ವೇಷದ ರಾಜಕಾರಣ ಆಗುತ್ತೆ. ಮತ್ತು ಇಲ್ಲಿ ಪರಮೇಶ್ವರ್ ಅವರು ಕೂಡ ಹೇಳ್ತಾರೆ, ಅವರು ನಮ್ಮ ಮೇಲೆ ಈ ರೀತಿಯಾಗಿ ದ್ವೇಷದ ರಾಜಕಾರಣ ಮಾಡುತ್ತಿದ್ದಾಗ ನಾವು ರಾಜಕಾರಣ ಮಾಡದೆ ಸುಮ್ಮನೆ ಇರಬೇಕಾಗತ್ತೆ ಅಂತೇಳಿ ಯಾರು ಬೇಡ ಅಂತ ಹೇಳ್ತಾರೆ? ಹಗರಣಗಳ ಬಗ್ಗೆ ತನಿಖೆಯನ್ನು ನಡೆಸಬೇಡಿ ಅಂತೇಳಿ ಯಾರು ಹೇಳ್ತಾರೆ? ನಿಜವಾಗಿಯೂ ಕೂಡ ಸರ್ಕಾರಕ್ಕೆ ಬದ್ಧತೆ ಇದ್ರೆ, ಯಾಕಂದ್ರೆ ಜನರ ಮುಂದೆ ಪ್ರಾಮಿಸ್ ಮಾಡಿದ್ದು ಏನು, ಇವರು 40% ಕಮಿಷನ್ ಅನ್ನ ಹೊಡೆಯುವಂತಹ ಸರ್ಕಾರ ಇತ್ತು ಅನ್ನೋದು ಆರೋಪವನ್ನು ಮಾಡಿದ್ರಲ್ಲ, ಅದರ ಬಗ್ಗೆ ತನಿಖೆ ನಡೆಸಬೇಕು. ನಿಜಕ್ಕೂ ಕೂಡ 40% ಯಾರು ನುಂಗಿದ್ರು ಅವರಿಂದ ಅದನ್ನ ಕಕ್ಕಿಸುವಂತಹ ಕೆಲಸವನ್ನು ಮಾಡಬೇಕು ಸರ್ಕಾರ. ಅದು ಸರ್ಕಾರದ ಜವಾಬ್ದಾರಿ ಆಗುತ್ತೆ, ಅದು ಖಡಕ್ನೆಸ್ ಆಗುತ್ತೆ. ಅದು ಬಿಟ್ಟು ಇಲ್ಲ ನಾವು ಇದಕ್ಕೆ ಸಾಫ್ಟ್ ಅಪ್ರೋಚು,
ನಾವು ದ್ವೇಷದ ರಾಜಕಾರಣ ಮಾಡಲ್ಲ, ಈ ರೀತಿಯಾದಂತಹ ಸಬೂಬುಗಳನ್ನು ಹೇಳೋದ್ರ ಅರ್ಥ ಏನಂತಿದ್ರೆ ನೀವು ನುಂಗಿ ನಾವು ನುಂಗ್ತೀವಿ, ನಾವು ನುಂಗಿದ್ರ ಬಗ್ಗೆ ನೀವು ಮಾತಾಡಬೇಡಿ, ನೀವು ನುಂಗಿದ್ರ ಬಗ್ಗೆ ನಾವು ಮಾತಾಡಲ್ಲ ಅನ್ನುವಂತಹ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಹೇಳ್ತಾರೆ ಹೊರತು ಇದನ್ನು ದ್ವೇಷದ ರಾಜಕಾರಣದ ರೀತಿಯಲ್ಲಿ ನೋಡೋದಕ್ಕಿಂತ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅತಿ ಹೆಚ್ಚು ಅಪಾಯಕಾರಿ ಕೂಡ ಆಗುತ್ತೆ ಯಾವುದೇ ಸರ್ಕಾರಕ್ಕೆ, ಯಾವುದೇ ರಾಜ್ಯಕ್ಕೆ ಮತ್ತು ನಮ್ಮ ದೇಶಕ್ಕೂ ಕೂಡ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಇಲ್ಲಿ ಬಿಜೆಪಿ ವಿರುದ್ಧ ನವವ್ಯೂಹವನ್ನು ರಚನೆ ಮಾಡ್ಕೊಂಡಿದೆ ಕಾಂಗ್ರೆಸ್. ಹೇಗೆ ಅಂತ ಹೇಳಿದ್ರೆ, ಯಾವುದಿದು ನವವ್ಯೂಹಗಳು ಅಂತ ಹೇಳಿದ್ರೆ, ಕೋವಿಡ್ ಹಗರಣ ಮೊದಲನೇದು 2,000 ಕೋಟಿ ರೂಪಾಯಿಯಷ್ಟು ಹಗರಣವನ್ನ ಮಾಡಿದ್ದಾರೆ ಅಂತ ಹೇಳಿ. ಈ ವಿಚಾರವಾಗಿ ಡಾಕ್ಟರ್ ಕೆ ಸುಧಾಕರ್ ಅಂದಿನ ಆರೋಗ್ಯ ಸಚಿವರು ಅವರ ವಿರುದ್ಧ ಕೋವಿಡ್ ಇದ್ದಂತಹ ಹಂತದಲ್ಲಿ 2020-21 ಅವಧಿಯಲ್ಲಿ ಅಂದಿನ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯನವರು ನಿರಂತರವಾದಂತಹ ಆರೋಪವನ್ನು ಮಾಡ್ತಾ ಇದ್ರು. ಆದರೆ ಸರ್ಕಾರ ಬಂದು 1.25 ವರ್ಷ ಕಳೆದರೂ ಕೂಡ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ವರದಿ ಬಂದಿಲ್ಲ. ಈಗಾಗಲೇ ಒಂದು ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆ. ಅದರ ಆಧಾರದ ಮೇಲೂ ಕೂಡ ಇವರು ಲೆಕ್ಕ ಹಾಕಿದ್ದಾರೆ. ಸುಮಾರು 2,000 ಕೋಟಿ ರೂಪಾಯಿಯಷ್ಟು ಹಗರಣ ನಡೆಸಿದ್ದಾರೆ ಅಂತೇಳಿ. ಅಂದ್ರೆ ಇಲ್ಲಿ ಹಗರಣ ನಡೆದಿರುವಂತಹ ಮೊತ್ತ ಇದು ಕಮಿಷನ್ ರೂಪದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣ ಹೋಗಿರುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಿ. ಅಷ್ಟು ದೊಡ್ಡ ಅವ್ಯವಹಾರ, 2,000 ಕೋಟಿಯವರೆಗಿನ ಅವ್ಯವಹಾರ ನಡೆದಿದೆ ಅಂತ ಹೇಳಿ. ಎರಡನೇದು PSI ಸ್ಕ್ಯಾಮ್. ಇದು 200 ಕೋಟಿ ರೂಪಾಯಿಯಷ್ಟು ವ್ಯಾಪ್ತಿಯನ್ನು ಒಳಗೊಂಡಿರುವಂತಹ ಹಗರಣ. ಸುಮಾರು 545 PSI ಹುದ್ದೆಗಳಿಗೆ ನಡೆದಿರುವಂತಹ ನೇಮಕಾತಿಯ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಅನ್ನ ಯಾವ ಸ್ವರೂಪದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ, ಆನ್ಸರ್ ಶೀಟ್ಗಳನ್ನ ಯಾರು OMR ಶೀಟ್ಗಳಲ್ಲಿ ಹೋಗಿ ತಿದ್ದಿದ್ದಾರೆ, ಆ ಮೂಲಕವಾಗಿ ಯಾವ್ಯಾವುದೋ ವ್ಯಕ್ತಿಗಳಿಗೆ 1, 2, 3, 4, 5 ಅಂತೇಳಿ ಟಾಪ್ ರ್ಯಾಂಕ್ಗಳನ್ನು ಕೊಟ್ಟು ಅವರಿಗೆ ಖಾಕಿ ತೊಡಿಸೋದಕ್ಕೆ ಹೊರಟಿತ್ತಲ್ಲ ಸರ್ಕಾರ, ಅದಕ್ಕೆ ಸಂಬಂಧಪಟ್ಟಂತಹ ಹಗರಣ ಇದು. ಸುಮಾರು 200 ಕೋಟಿ ರೂಪಾಯಿಯಷ್ಟು ಹಣ ಬಳಕೆ ಆಗಿತ್ತು ಅಂತೇಳಿ. ಇನ್ನು ಬಿಟ್ಕಾಯಿನ್ ಹಗರಣ ಮೂರನೇದು. ಈ ಬಿಟ್ಕಾಯಿನ್ ಹಗರಣದ ಆಳ ಅಗಲ ವ್ಯಾಪ್ತಿ ಬಹುಶಃ ಇದುವರೆಗೂ ಕೂಡ ತನಿಖಾ ಸಂಸ್ಥೆಗಳಿಗೂ ಕೂಡ ಅರ್ಥ ಆಗಿಲ್ಲ. ಸುಮಾರು 500 ಕೋಟಿ ಅಂತೇಳಿ ಅಂದಾಜಿಸಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಒಬ್ಬ ವ್ಯಕ್ತಿಯನ್ನ ಹಿಂದೆ ಅರೆಸ್ಟ್ ಮಾಡಿರುವಂಥದ್ದು, ಆ ಸಂದರ್ಭಗಳಲ್ಲೂ ಕೂಡ ಅವನನ್ನೇ ಬಳಸ್ಕೊಂಡು ಬಿಟ್ಕಾಯಿನ್ ಮೂಲಕವಾಗಿ ಹಗರಣ ನಡೆಸಿರುವಂತಹ ಆರೋಪವೂ ಕೂಡ ಇತ್ತು. ಇದರಲ್ಲಿ ಘಟಾನುಘಟಿ ರಾಜಕಾರಣಿಗಳು, ಕರ್ನಾಟಕದ ಕೆಲವು ಪ್ರಭಾವಿ ರಾಜಕಾರಣಿಗಳು, ಬಹಳ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದಂತಹ ರಾಜಕಾರಣಿಗಳು, ಅವರ ಮಕ್ಕಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಇದುವರೆಗೂ ಕೂಡ ಸರ್ಕಾರ ಈ ವಿಚಾರದಲ್ಲಿ ಬಹಳ ಸೀರಿಯಸ್ ಆದಂತಹ ತನಿಖೆಯನ್ನು ನಡೆಸಿದ್ಯಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಅನುಮಾನಗಳಿದ್ದಾವೆ. ಯಾಕಂದ್ರೆ ಬಿಟ್ಕಾಯಿನ್ ಹಗರಣದ ಬಗ್ಗೆ ಇವರು ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ನವರು ನಿರಂತರ ಆರೋಪವನ್ನು ಮಾಡ್ತಾ ಇದ್ರು. ಈಗ ಏನು, ಇದರ ಬಗ್ಗೆ ಪರಮೇಶ್ವರ್ ಅವರ ಉಪಸಮಿತಿ ಏನು ಮಾಡುತ್ತೆ ಅನ್ನೋದು ನೋಡಬೇಕಿದೆ. ಇನ್ನು 40% ಕಿಕ್ ಬ್ಯಾಕ್, ಸುಮಾರು 5,000 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ಆಗಿದೆ ಅನ್ನುವಂತಹ ಆರೋಪ. ಪೇ CM ನಂತಹ ಪೋಸ್ಟರ್ಗಳನ್ನು ಅವತ್ತು ಕಾಂಗ್ರೆಸ್ನವರೇ ಅಂಟಿಸಿದ್ರು, ಬೆಂಗಳೂರಿನ ಬೀದಿಗಳಲ್ಲಿ ಅಂಟಿಸಿದ್ರು. ಆದರೆ ಇದುವರೆಗೂ ಕೂಡ ಆ 40% ಕಿಕ್ ಬ್ಯಾಕ್ ಅದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ, ಈ 40% ಕಿಕ್ ಬ್ಯಾಕ್ ಬಗ್ಗೆಯೂ ಕೂಡ ಸರ್ಕಾರ ಒಂದು ತನಿಖಾ ಸಂಸ್ಥೆಯನ್ನು ಹುಟ್ಟು ಹಾಕಿದೆ. ಅದರ ಮೂಲಕವಾಗಿ ತನಿಖೆಯನ್ನು ನಡೆಸ್ತಾ ಇದೆ. ಆದರೆ ಇದುವರೆಗೂ ಕೂಡ ಅದರ ಒಟ್ಟು ವ್ಯಾಪ್ತಿ ಯಾವ ಸ್ವರೂಪದ್ದು ಅನ್ನುವಂಥದ್ದು ಗೊತ್ತಾಗಬೇಕಾಗಿರುವಂಥದ್ದು. ಸುಮಾರು 5,000 ಕೋಟಿ ರೂಪಾಯಿಯ ಹಗರಣ ಅಂತೇಳಿ ಅಂದಾಜಿಸಲಾಗಿದೆ. ಇನ್ನು ಭೋವಿ ನಿಗಮದಲ್ಲಿ ನಡೆದಿರುವಂತಹ ಹಗರಣ, ಆಗಲೇ ನಾನು ಹೇಳಿದೆ, ಹೇಗೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿದೆಯೋ ಅದೇ ಸ್ವರೂಪದಲ್ಲಿ ಅಥವಾ ಅದಕ್ಕಿಂತ ಮಿಗಿಲಾಗಿ ಭೋವಿ ನಿಗಮದಲ್ಲೂ ಕೂಡ ಹಗರಣ ನಡೆದಿದೆ. ಸುಮಾರು 100 ಕೋಟಿ ರೂಪಾಯಿಯ ಅವ್ಯವಹಾರ ಅಂತೇಳಿ ಅಂದಾಜು ಮಾಡಲಾಗಿದೆ. ಇದರ ಬಗ್ಗೆಯೂ ಕೂಡ ಹಿಂದೆ ತನಿಖೆ ನಡೀತಾ ಇತ್ತು. ಇನ್ನು ಅರಸು ಟ್ರಕ್ ಟರ್ಮಿನಲ್ ಹಗರಣ, ಅದರಲ್ಲಿ ಆ ಟ್ರಕ್ ಟರ್ಮಿನಲ್ಗೆ ಅಧ್ಯಕ್ಷರಾಗಿದ್ದಂತಹ ವೀರಯ್ಯ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಸುಮಾರು 65 ಕೋಟಿ ರೂಪಾಯಿಯ ಹಗರಣ ಇದು. ಇನ್ನು ಇದಾದ ನಂತರ ಪರಶುರಾಮ ಪ್ರತಿಮೆಗೆ ಸಂಬಂಧಪಟ್ಟಂತಹ ಹಗರಣ ನೋಡಿ, ನೋಡೋದಕ್ಕೆ ಅದ್ಭುತವಾಗಿದ್ದಂತಹ ಪರಶುರಾಮ ಪ್ರತಿಮೆ, ಆ ಪರಶುರಾಮ ಪ್ರತಿಮೆ ರಾತ್ರೋರಾತ್ರಿ ಮಾಯ ಆಗತ್ತೆ. ಅದು ನೋಡೋದಕ್ಕೆ ಕಂಚಿನ ಪ್ರತಿಮೆ ಅಂತಿತ್ತು, ಆದರೆ ಅದು ಕಂಚಿನ ಪ್ರತಿಮೆನೇ ಆಗಿರಲಿಲ್ಲ ಅನ್ನೋದು ನಂತರ ಗೊತ್ತಾಯಿತು. ಸುಮಾರು 6 ಕೋಟಿಯ ಅವ್ಯವಹಾರ ಇದರಲ್ಲಿ ನಡೆದಿದೆ ಅನ್ನುವಂಥದ್ದು ಪರಶುರಾಮ ಪ್ರತಿಮೆಗೆ ಸಂಬಂಧಪಟ್ಟಿದೆ. ಇನ್ನು BMS ಟ್ರಸ್ಟ್ನಲ್ಲಿ ಅಕ್ರಮ ನಡೆದಿದೆ ಅನ್ನುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ CN ಅಶ್ವತ್ಥನಾರಾಯಣ ಅವರ ವಿರುದ್ಧ ಹಿಂದೆ ಕುಮಾರಸ್ವಾಮಿ ಅವರು ಸದನದಲ್ಲಿ ಆರೋಪವನ್ನು ಮಾಡಿದರು. ಈಗ ಈ ಸರ್ಕಾರ ಸುಮಾರು 1,000 ಕೋಟಿ ರೂಪಾಯಿಯ ಅವ್ಯವಹಾರ ಅಲ್ಲಿ ಆಗಿದೆ ಅನ್ನುವಂತಹ ಒಂದು ಅಂದಾಜನ್ನು ಇಟ್ಟುಕೊಂಡು ತನಿಖೆಯನ್ನು ನಡೆಸ್ತಾ ಇದೆ BMS ಟ್ರಸ್ಟ್ಗೆ ಸಂಬಂಧಪಟ್ಟಂತೆ. ಇನ್ನು 9ನೇದು ವಿಜೇಂದ್ರ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆಗೆ ಸಂಬಂಧಿಸಿರುವಂತಹ ಕೇಸ್ಗಳು. ಇದು ಕೂಡ ಬಹಳ ಮುಖ್ಯವಾಗಿರುವಂತಹ ಆರೋಪವನ್ನ
ವಿಜೇಂದ್ರ ಅವರು ಈ ಹಿಂದೆ ಕೂಡ ಎದುರಿಸ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆರೋಪ ಪ್ರತ್ಯಾರೋಪ ನಡೆದಿದೆ. RTGS ಮೂಲಕವಾಗಿ ಹಣ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಎಲ್ಲ ಮಾಡ್ತಾ ಇದ್ರು. ಆದರೆ ಈ ಎಲ್ಲ ಪ್ರಕರಣಗಳನ್ನ ಮತ್ತೆ ಕೆದಕುವಂತಹ ಪ್ರಯತ್ನವನ್ನ ಈಗ ಕಾಂಗ್ರೆಸ್ ಮಾಡ್ತಿದೆ. ಇದಿಷ್ಟೇ ಅಲ್ಲದೇನೆ ಮತ್ತಷ್ಟು ಅವ್ಯವಹಾರದ ಆರೋಪಗಳು ಕೂಡ ಇದ್ದಾವೆ. ಅದರಲ್ಲಿ APMC ಹಗರಣಕ್ಕೆ ಸಂಬಂಧಪಟ್ಟಂತೆ 47.16 ಕೋಟಿ ರೂಪಾಯಿಯ ಹಗರಣ ನಡೆದಿದೆ ಅನ್ನುವಂತಹ ಆರೋಪ ಇದೆ. ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ 430 ಕೋಟಿ ರೂಪಾಯಿಯಷ್ಟು ಅವ್ಯವಹಾರ ನಡೆದಿದೆ ಅನ್ನುವಂತಹ ಆರೋಪ ಇದೆ. ಪ್ರವಾಸೋದ್ಯಮ ಇಲಾಖೆಯಲ್ಲಿ 2.47 ಕೋಟಿ ರೂಪಾಯಿಯ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಇರುವಂಥದ್ದು. ಹೀಗೆ ಹಲವು ಹಗರಣಗಳಿದ್ದಾವೆ. ಮೊಟ್ಟೆ ಹಗರಣ, KRDB ಭೂ ಕಬಳಿಕೆಯ ಹಗರಣ. ಕರ್ನಾಟಕದಲ್ಲಿ ಹೆಸರು ಇಡೋದಕ್ಕೆ ಸಾಧ್ಯ ಇಲ್ಲದಿರುವಂತಹ ಹಗರಣಗಳೇ ಇಲ್ಲ. ರಾಘವೇಂದ್ರ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಹಗರಣ, ಅನೇಕರು ತಮ್ಮ ಹೂಡಿಕೆಯನ್ನೇ ಕಳ್ಕೊಂಡಿರುವಂತಹ ಹಗರಣ, ಅದು ಗಣಿ ಹಂಚಿಕೆಯಲ್ಲೂ ಕೂಡ ಹಗರಣ ನಡೆಸಿರುವಂತಹ ಆರೋಪ ಇದೆ. ಭೂಮಿ ಆಕಾಶ ಎಲ್ಲ ಕಡೆಯಲ್ಲೂ ಕೂಡ ಹಗರಣ ನಡೆಸೋದ್ರಲ್ಲಿ ನಮ್ಮ ರಾಜಕಾರಣಿಗಳು ನಿಸ್ಸೀಮರಿದ್ದಾರೆ ಅನ್ನೋದಕ್ಕೆ ಕರ್ನಾಟಕದ ಈ ಒಂದು ಅಂಶಗಳು ಉದಾಹರಣೆಯಾಗಿದ್ದಾವೆ. ಆದರೆ ಸರ್ಕಾರ ಇದನ್ನ ಕೇವಲ ತೋರಿಕೆಗೆ, ನೀವೇನಾದ್ರೂ ನಮ್ದು ಹೇಳಿದ್ರೆ ನಾವು ನಿಮ್ಮದನ್ನು ಬಿಚ್ಚಿಡ್ತೀವಿ ಅನ್ನುವಂತಹ ಧೋರಣೆಯನ್ನ ತಾಳ್ತಾ ಇದ್ರೆ ಕರ್ನಾಟಕದ ಜನರಿಗೆ ಒಂದಿಷ್ಟು ಮನರಂಜನೆ ಸಿಗಬಹುದೇ ಹೊರತು ಅಸಲಿಗೆ ಯಾರು ತಪ್ಪಿತಸ್ಥ, ಯಾರ ಮನೆಗೆ ಎಷ್ಟು ದುಡ್ಡು ಹೋಗಿದೆ, ಯಾರು ನಮ್ಮ ದುಡ್ಡನ್ನ ಕದಿತಾ ಇದ್ದಾರೆ, ಅಂದ್ರೆ ನಮ್ಮ ದುಡ್ಡು ಅಂತ ಹೇಳಿದ್ರೆ ರಾಜ್ಯದ ಜನ ಕೊಟ್ಟಿರುವಂತ ತೆರಿಗೆಯ ಹಣವನ್ನ ಇವರು ಹೇಗೆ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ರಾಜ್ಯ ಜನರಿಗೆ ಗೊತ್ತಾಗಬೇಕು. ಯಾಕಂದ್ರೆ ರಾಜ್ಯದ ಜನ ಇದರ ಹಕ್ಕುದಾರರು, ಅದು ತಿಳ್ಕೊಳ್ಬೇಕು. ಆದರೆ ಸರ್ಕಾರಗಳ ನಡುವೆ ಅಡ್ಜಸ್ಟ್ಮೆಂಟ್ ನಡೀತಾ ಇದ್ರೆ ನಿಮ್ದನ್ನು ತೋರಿಸಿದ್ರೆ ನಮ್ದು, ನಮ್ದನ್ನು ಹೇಳಿದ್ರೆ ನಿಮ್ದು ಅನ್ನುವಂತಹ ಧೋರಣೆಯಲ್ಲಿ ಇದ್ರೆ ಬಹುಶಃ ಇದು ಯಾವುದು ಕೂಡ ಬಯಲಿಗೆ ಬರುವಂಥದ್ದು ಅನುಮಾನದಾಯಕವಾಗಿದೆ.